ಹಾಯ್ ಲಿಟಲ್ ಪ್ರಿನ್ಸ್ ಬ್ಲಾಗ್ಗೆ ಸ್ವಾಗತ. ಇವತ್ತಿನ ನನ್ನ ಡೈಲಿ ಲಂಚ್ ಬಾಕ್ಸ್ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇವಾಗ ತಾನೇ ಸ್ನಾನ ಎಲ್ಲ ಮುಗಿಸ್ಕೊಬಂದೆ. ನನ್ನ ಬಾಳೆಕಾಯಿ ಪಲ್ಯಗೆ ಏನೇನು ಬೇಕು ಅಂದರೆ ಫಸ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡೆ. ಚಿಲ್ಲಿ ಪೌಡ್ರ್ ಆದಮೇಲೆ ನೆಕ್ಸ್ಟ್ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡ್ರ್ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಅದಾದಮೇಲೆ ನೆಕ್ಸ್ಟ್ ಬಂದು ಅರಿಶಿನ ಪುಡಿ, ಚಿಟಿಕೆ ಒಂದು ಸ್ವಲ್ಪ ಅರಿಶಿನ ಪುಡಿ. ಏನೇನು ಬಾಳೆಕಾಯಿ ಪಲ್ಯಗೆ ಅರಿಶಿನ ಪುಡಿ ಹಾಕಿದ್ರೆ ಒಂದು ಸ್ವಲ್ಪ ಸ್ಮೆಲ್ಲಿಗೆ ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಧನಿಯಾ ಪುಡಿ ಮತ್ತು ಮೆಣಸು ಕಾಳು ಪುಡಿ, ಅದ್ರದ್ದು ಪೌಡ್ರು. ಧನಿಯಾ ಪುಡಿ ಆ್ಯಂಡ್ ಮೆಣಸು ಪೌಡ್ರು ಎರಡೂ ಹಾಕ್ಕೊಂಡು ಫುಲ್ಲು ಅದೇನಂತ ಮೆಣಸು ಪುಡಿ ಏನಕ್ಕಂದ್ರೆ ಒಂದು ಸ್ವಲ್ಪ ಸ್ಪೈಸಿ ಇರಲಿ ಅಂತ ಹಾಕ್ಕೊತೀನಿ. ನೆಕ್ಸ್ಟು 1 ಸ್ಪೂನ್ ಅಕ್ಕಿ ಹಿಟ್ಟು, 2 ಸ್ಪೂನ್ ಹಾಕ್ಕೊತೀನಿ. ಯಾಕೆ ಅಂದರೆ ಅದು ಕಲಸಾಗ ಒಂದು ಸ್ವಲ್ಪ ಫ್ರೈಗೆ ಗರಿ ಆಗುತ್ತೆ, ಅದಕ್ಕೋಸ್ಕರ ನಾನು ಅಕ್ಕಿ ಹಿಟ್ಟು ಹಾಕ್ಕೊತೀನಿ. ಅದಾದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು 5 ಮಿನಿಟ್ಸು ಅನ್ನಕ್ಕೆ ಇಕ್ಕಿದ್ದಕ್ಕೆ ಹೋಗ್ತಾಯಿತ್ತು. ನೆಕ್ಸ್ಟ್ ಬಾಳೆಕಾಯಿನ ಕ್ಲೀನಾಗಿ ಕಟ್ ಚಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ಅದು ನಾನು ಯಾವಾಗ ರೌಂಡೇ ಕಟ್ ಮಾಡಿಕೊಂಡು ರೌಂಡಾಗೆ ನಾನು ಕಟ್ ಮಾಡ್ಕೊಂಡು ಉದ್ದುದಕ್ಕೆ ಹಾಕ್ಬೋದಾಯಿತು. ನಂಗೆ ಇಷ್ಟ ಆಗೋಲ್ಲ. ರೌಂಡಕ್ಕೆ ಕಟ್ ಮಾಡಿಕೊಂಡು ಅದನ್ನು ಕ್ಲೀನಾಗಿ ಅದ್ರ ಮೇಲೆಲ್ಲ ಇದು ಮಾಡಿ ನೆನೆಯೋಕ್ಕೆ ಒಂದು 10 ಮಿನಿಟ್ಸ್ ಇಟ್ಬಿಟ್ಟೆ. ಹಾಫ್ ಆನ್ ಅವರ್ ಇಕ್ಬೇಕಾಗಿತ್ತು. 10 ಮಿನಿಟ್ಸ್ ಇಟ್ಬಿಟ್ಟು ಅದನ್ನು ಮಾಮೂಲಿ ತವ ಮೇಲೆ ಎಣ್ಣೆಗೂ ಬಿಡ್ಬೋದು, ಅಲ್ಲ ನಾನು ತವ ಮೇಲೆ ಇಟ್ಕೊತೀನಿ. ಆಮೇಲೆ ಚಿರೋಟಿ ರವೆ ಹಾಕ್ಕೊಳ್ಳಿ. ಚಿರೋಟಿ ರವೆನ ಇವಾಗ ಗ್ಯಾಸ್ ಹಾಕಿ ಚಿರೋಟಿ ರವೆನ ಅದನ್ನು ಮಿಕ್ಸ್ ಮಾಡಿರ್ತೀವಲ್ಲ ಅದನ್ನು ಅದ್ದಿ ನೋಡಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡೆ